ಯಾರು ಯಾವ ಪೊಲೀಸ್ ಆಗಲಿ ಇನ್ನೊಬ್ಬರಾಗಲಿ ಯಾರು ಕೈ ಹಾಕೋಲ್ಲ ಅಲ್ವಾ 100%. ಮರಣದಂಡನೆ ಕೊಡ್ತು. ಅಲ್ಲಿ ಆಪೋಸಿಟ್ ಒಬ್ಬ ಲಾಯರ್ ಇದ್ರಲ್ಲ ಅವ್ರ ಪರ ವಾದ ಮಾಡೋರು. ಓಕೆ, ಅವ್ರು ವಾದ ಮಾಡ್ತಾರೆ, ಇದು ಮರ್ಡರ್ ಅಂತ ಟ್ರೀಟ್ ಮಾಡಬೇಡಿ, ಇಟ್ಸ್ ಅ ಕಲ್ಪಬಲ್ ಹೋಮಸೈಡ್ ಅಂತ ಓಕೆ. ಅಂದರೆ ಟ್ರೀಟ್ ಮಾಡಿ. ಅಂದರೆ ವಾಟ್ ಇಸ್ ಕಲ್ಪಬಲ್ ಹೋಮಸೈಡ್? ಅವ್ರು ಸಾಯ್ತಾರೆ ಅಂತ ಗೊತ್ತಿರುತ್ತೆ, ಅಂದ್ರೆ ಇಂಟೆನ್ಷನಲ್ ಆಗಿ ಅವ್ರಿಗೆ ಆಗಲಿ ಅಂತ ಹೇಳೋದಕ್ಕೆ ಕಲ್ಪಬಲ್ ಹೋಮಸೈಡ್ ಅಂತ ಹೇಳೋದು. ಓಕೆ, ಅದನ್ನಾರು ಹಾಕಿದ್ರೆ ಸ್ವಲ್ಪ ಇದು ಕಮ್ಮಿ ಆಗುತ್ತೆ ಅಂತ ಹೇಳೋದು. ಓಕೆ, ಅಂದರೆ ಡೆತ್ ಸೆಂಟೆನ್ಸ್ ಇರೋದಿಲ್ಲ ಅಂತ ಅವರು ಅದನ್ನ ಮಾಡಿ ಅಂತ ಹೇಳ್ತಾರೆ. ಬಟ್ ಇಡೀ ಇಂಡಿಯಾದಲ್ಲೇ ಈ ಥರ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರೋದು ತುಂಬ ಯಾರು ಖುಷಿಯಾಗಿರುತ್ತೋ ಗೊತ್ತಿಲ್ಲ, ಬಟ್ ಆ ಒಂದು ಫ್ಯಾಮಿಲಿ ಏನಿದೆಯಲ್ಲ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಇದು ಮದುರೈಯಲ್ಲಿ ತಾನೇ ಕೊಟ್ಟಿರೋದು? ಹಾಂ, ಮದುರೈ ಹೈಕೋರ್ಟ್ ಅಲ್ಲ, ಸಾರಿ, ಮದುರೈ ಕೋರ್ಟ್. ಓಕೆ, ಸೊ ಈ ಥರ ಒಂದು ಡಿಸಿಷನ್ ಕೊಟ್ಟ ಮೇಲೆ 1.4 crores ಕಾಂಪನ್ಸೇಷನ್ ಆ ಫ್ಯಾಮಿಲಿ ಕೊಡಬೇಕು. ಹೌದು. ಇಫ್ ಆಲ್ ನೀವೇನು ಕೊಟ್ಟಿಲ್ಲ ಅಂದರೆ ನಿಮ್ಮಲ್ಲಿ ಏನೇನು ಆಸ್ತಿ ಇದೆ ಅದೆಲ್ಲ ಮುಟ್ಟುಗಳು ಹಾಕೊಂಡು ಅವ್ರು ಕೊಡಬೇಕಾಗತ್ತೆ ಅಂತ ಹೇಳಿ ಆ ಪೊಲೀಸ್ ಅವ್ರದ್ದು ಆಸ್ತಿ ಮದುರೈ ಕೋರ್ಟ್. ಎಸ್, ವಾ ಮ್ಯಾನ್. ಸೊ ಇಷ್ಟೆಲ್ಲ ಇದೆ. ಇವಾಗ ಇದರಿಂದ ನಿನ್ಗೇನು ಅನಿಸ್ತದೆ? ನಿಜವಾಗ್ಲೂ ಕೋರ್ಟ್ ಒಳ್ಳೆ ತೀರ್ಪು ಕೊಟ್ಟಿದೆ, ಅದಂತೂ ಸತ್ಯ. ಅದು ಇದು ಫಸ್ಟ್ ಆಫ್ ಆಲ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ ಇದು. ಈ ಥರ ಯಾವತ್ತೂ ನಾವು ಕೇಳಿಲ್ಲ, ಮುಂದೆ ಕೇಳೋದು ಇಲ್ಲ, ಚಾನ್ಸೇ ಇಲ್ಲ. ಆ್ಯಸ್ ಈ ಒಂದು CBIದು ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು ಅಥವಾ ಪೊಲೀಸ್ ಅವ್ರದ್ದಾಗ್ಬೋದು, ಇನ್ನೊಂದು ಮ್ಯಾಜಿಸ್ಟ್ರೇಟ್ ಆಗ್ಬೋದು, ಇದಕ್ಕೆಲ್ಲ ಸೇರಿ ಕೋರ್ಟು ಒಂದು ಲಾಸ್ಟಲ್ಲಿ ಒಂದು ಕೊಡ್ತಲ್ಲ ಫೈನಲ್ ಡಿಸಿಷನ್, ದಟ್ ಇಸ್ ಅಮೇಜಿಂಗ್. ಆ್ಯಂಡ್ ಮೋರ್ ಓವರ್ ವಿ ಶುಡ್ ಥ್ಯಾಂಕ್ ರೇವತಿ. ಅವ್ರು ಇವತ್ತು ಮನ್ಸು ಮಾಡಿಲ್ಲ ಅಂದರೆ ಆಕೆಗೇನು ನೀವು ಅವಾರ್ಡ್ ಕೊಟ್ಟರು ಕಡಿಮೆನೆ. ರೇವತಿ ಅವ್ರು ಮನ್ಸು ಮಾಡಿರಲಿಲ್ಲ ಅಂತಂದರೆ ಕೇಸ್ ನಾರ್ಮಲ್ ಆಗಿರೋದು. ಯಾವುದೇ ಒಂದು ಮರಣದಂಡನೆನೂ ಯಾರನ್ನೂ ವಿಧಿಸ್ತಾರೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಒಂದು ಎವಿಡೆಂಟ್ ಆಗಿ ಅವರು ಧೈರ್ಯ ಮಾಡಿ ಹೇಳಿದ್ರು. ಆ್ಯಂಡ್ ಇನ್ನೊಂದು, ಆಲ್ ಓವರ್ ಇಂಡಿಯಾ ಎಷ್ಟು ನಿಮಗೆ ಕಸ್ಟಡಿಯಲ್ಲಿ ಡೆತ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಪಾರ್ಲಿಮೆಂಟರಿ ಡೇಟಾ ಪ್ರಕಾರ 2016-17 ಮತ್ತು 21-22ನಲ್ಲಿ 11,656 ಕಸ್ಟೋಡಿಯಲ್ ಡೆತ್ ಆಗಿದೆ. ಸೀರಿಯಸ್ಲಿ? 11,656 ಕಸ್ಟೋಡಿಯಲ್ ಡೆತ್. ಫಾರ್ ಎಕ್ಸಾಂಪಲ್, ಈಗ ಕಸ್ಟೋಡಿಯಲ್ ಡೆತ್ ಅಂತ ಅಂದರೆ ಏನು ಹೇಳಿ, ಫಸ್ಟ್ ಅದನ್ನೇ ಹೇಳಿ ನಾನು. ಕಸ್ಟೋಡಿಯಲ್ ಡೆತ್ ಇಷ್ಟೊತ್ತವರೆಗೂ ನೀವು ಕೇಳಿದ್ರಿ, ಕಸ್ಟೋಡಿಯಲ್ ಡೆತ್ ಅಂತ. ಓಕೆ, ವಾಟ್ ಇಸ್ ಕಸ್ಟೋಡಿಯಲ್ ಡೆತ್? ಈಗ ಜಯರಾಜ್ದೇ ಒಂದು ಕೇಸ್ ತೊಗೊಳ್ತೀನಿ. ಜಯರಾಜ್ ಏನೋ ತಪ್ಪು ಮಾಡಿದ್ದಾನೆ, ಪೊಲೀಸವ್ರು ಕರ್ಕೊಂಡು ಹೋಗಿದ್ದಾರೆ. ಓಕೆ, ಅವ್ರನ್ನೇನು ಮಾಡ್ತಾರೆ, ಸ್ಟೇಷನ್ಲಿ ಇಟ್ಕೊಂಡಿದ್ದಾರೆ, ಎಲ್ಲ ಆಯಿತು. ಓಕೆ, ಇವ್ರಿಗೆ ಏನು ಮಾಡಬೇಕು? ಇಲ್ಲ, ನಾನೇನು ಕೇಳ್ತೇನೆ, ಸಾರಿ. ಕಸ್ಟೋಡಿಯಲ್ ಡೆತ್ ಅಂತಂದರೆ ಈಗ ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರು ಏನಾದ್ರು ತೀರ್ಕೊಂಡ್ರೆ ಅದು ಕಸ್ಟೋಡಿಯಲ್ ಡೆತ್ತಾ, ಅಥವಾ ಅವರು ಟ್ರಾನ್ಸ್ಪೋರ್ಟ್ ಮಾಡಿ ಎಲ್ಲರ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತಾನೆ ಸತ್ತರೆ ಅದು ಕಸ್ಟೋಡಿಯಲ್ ಡೆತ್ ಅಲ್ವಾ? ಇಲ್ಲ, ಆ್ಯಕ್ಚುಲಿ ಸ್ಟೇಷನಲ್ಲಿ ಸತ್ರೂ ಕಸ್ಟೋಡಿಯಲ್ ಡೆತ್ ಅಂತಲೇ ಹೇಳ್ತೀವಿ. ಓಕೆ, ಪೊಲೀಸ್ ಕಸ್ಟಡಿಲಿದ್ದಾಗ ಓಕೆ, ಅವ್ರ ಎನ್ಕ್ವೈರಿ ಸ್ಟೇಜಲ್ಲಿ ಏನೇ ಒಂದು ಎಲ್ಲೇ ಒಂದು ಜೈಲಲ್ಲಿ ಇಟ್ಟಿರ್ಬೋದು, ಅವ್ರನ್ನ